ಸೊ ಇಂದಿನ ತರಗತಿಯಲ್ಲಿ ನಾನು ಸ್ವಲ್ಪ ತಂತ್ರಗಳು, ಸ್ವಲ್ಪ ಟೆಕ್ನಿಕ್ಗಳು, ಹಾಲಿಸ್ಟಿಕ್ ಲೈಫ್ ಸ್ಟೈಲ್ ಭಾಗವಾಗಿ, ಸಮಗ್ರ ಜೀವನ ಶೈಲಿ ಭಾಗವಾಗಿ ಸ್ವಲ್ಪ ನಾನು ಹೇಳ್ಕೊಳ್ಳೋಕೆ ಪ್ರಯತ್ನ ಮಾಡ್ತೀನಿ. ಸೊ ಇಂದಿನ ತರಗತಿಯಲ್ಲಿ ನಾವು ತಿಳ್ಕೊಂತ ಬರ್ತಾ ಇದ್ವಿ ಈ ಸ್ವರ ಬಗ್ಗೆ, ಶ್ವಾಸ ಬಗ್ಗೆ ಅನೇಕ ಮಹಾನ್ ಯೋಗಿಗಳು ಏನೇನು ಹೇಳಿದಾರೆ ಅಂತ. ಈಗಾಗಲೇ 2 ತರಗತಿಯಲ್ಲಿ ತಿಳ್ಕೊಂಡಿದ್ವಿ. ಇವತ್ತಿನ ತರಗತಿಯಲ್ಲಿ ಸ್ವಲ್ಪ ಮಹಾನ್ ವ್ಯಕ್ತಿಗಳು ಏನೇನು ಹೇಳಿದ್ದಾರೆ ಈ ಶ್ವಾಸದ ಬಗ್ಗೆ ಸ್ವಲ್ಪ ತಿಳ್ಕೊಳ್ಳೋಕೆ ಪ್ರಯತ್ನ ಮಾಡೋಣ. ನೋಡಿ, ರಾಮದಾಸ್ ಬಾಬಾ ನೀಮ್ ಕರೋಲಿ ಶಿಷ್ಯ ರಾಮದಾಸ್ ಅಂತ ಇವ್ರು ಏನು ಹೇಳಿದ್ದಾರೆ ನೋಡೋಣ. ಶ್ವಾಸ ನೀನ ಪ್ರಸ್ತುತ ಕ್ಷಣಕ್ಕೆ, ಅಂದ್ರೆ ಪ್ರಸ್ತುತ ಕ್ಷಣ ಏನಿದೆಯೋ ಅಲ್ಲಿಗೆ ಕರ್ಕೊಂಡು ಬರುವಂಥದ್ದು ಶ್ವಾಸ. ಅದು ಅವಾಗ ನೀವು ಯಾವಾಗ ಪ್ರಸ್ತುತ ಕ್ಷಣದಲ್ಲಿ ಜೀವನ ಮಾಡೋಕ್ಕೆ ಶ್ವಾಸ ಸಹಾಯ ಆಗತ್ತೆ. ಆ ಪ್ರಸ್ತುತ ಕ್ಷಣ ನಿನ್ನನ್ನು ದೇವರಿಗೆ ಹತ್ರ ಕರ್ಕೊಂಡು ಹೋಗ್ತದೆ ಅಂತ ಹೇಳಿದ್ದಾರೆ. ಪ್ರಸ್ತುತ ಕ್ಷಣಕ್ಕೆ ಕರ್ಕೊಂಡು ಬರೋಕ್ಕೆ ಶ್ವಾಸ ಉಪಯೋಗ ಆಗತ್ತೆ. ಯಾವಾಗ ಪ್ರಸ್ತುತ ಕ್ಷಣದಲ್ಲಿ ನೀವು ಇರ್ತೀರೋ ಅವಾಗ ದೇವರದ ಆ ಅನುಭವ, ಅಂದ್ರೆ ದೇವರಕ್ಕೆ ಹತ್ರ ಹೋಗ್ತೀರಾ ಅಂತ ಆ ರೀತಿಯಲ್ಲಿ ಹೇಳಿದರು ಅವರು. ಅದೇ ರೀತಿಯಲ್ಲಿ ಶಿವಬಾಲಯೋಗಿ ಮಹಾರಾಜ್ ಅವ್ರು ಹೇಳಿದ್ದಾರೆ, ಶ್ವಾಸ ನಿಶ್ಚಲತ ಅನ್ನೋದು ಆಲೋಚನೆಗೆ ನಿಶ್ಚಲ ಮಾಡುತ್ತೆ ಅಂತ ಹೇಳಿದ್ದಾರೆ. ಆ ನಿಶ್ಚಲತ ಇಲ್ಲ ಆ ಮೌನದಲ್ಲಿ ಭಗವಂತರು ಪ್ರತ್ಯಕ್ಷ ಆಗ್ತಾರೆ ಅಂತ ಹೇಳಿದ್ದಾರೆ. ಇದು ಒಂದೊಂದು ಸ್ಟೇಟ್ಮೆಂಟು ಒಂದು ಪವರ್ಫುಲ್ ಸ್ಟೇಟ್ಮೆಂಟ್ಸ್ ಇರುತ್ತೆ. ಯಾಕಂದ್ರೆ ಇವರೆಲ್ಲ ಮಹಾನ್ ವ್ಯಕ್ತಿಗಳು, ಮಹಾನ್ ಯೋಗಿಗಳು. ಅವರು ಶ್ವಾಸದ ಬಗ್ಗೆ ಮತ್ತೆ ಈ ಸ್ವರಶಾಸ್ತ್ರ ಭಾಗವಾಗಿ ಸ್ವರ ಅಂದ್ರೆ ಶ್ವಾಸದ ಶಬ್ದ, ಸೊ ಇದ್ರ ಬಗ್ಗೆ ಹೇಳ್ತಾ ಹೋಗ್ತಾರೆ. ಇದನ್ನು ಗಮನಿಸಿಕೊಂಡು ಇದನ್ನ ಅರ್ಥ ಮಾಡ್ಕೊಳ್ಳಿ. ಸೊ ಇದು ಅದ್ಭುತವಾದ ರೀತಿಯಲ್ಲಿ ಶಿವಬಾಲಯೋಗಿ ಮಹಾರಾಜ್ ಅವರು ಹೇಳ್ತಾ ಇದ್ದಾರೆ. ಶ್ವಾಸ ನಿಶ್ಚಲತ ಮನಸ್ಸಲ್ಲಿ ಆಲೋಚನೆಗಳ ನಿಶ್ಚಲತ ತಂದುಕೊಡತ್ತೆ. ಆ ನಿಶ್ಚಲದಲ್ಲಿ ಆ ನಿಶ್ಚಲದಲ್ಲಿ ಭಗವಂತರು ಪ್ರತ್ಯಕ್ಷ ಆಗ್ತಾರೆ ಅಂತ ಹೇಳ್ತಾರೆ. ಅಂದ್ರೆ ಎಷ್ಟು ಇದು ಗರ್ಭಿತವಾಗಿರುತ್ತೆ. ಇದು ಇನ್ನೂ ವಿವರವಾಗಿ ಹೇಳ್ತಾ ಹೋದ್ರೆ ತುಂಬಾ ಜಾಸ್ತಿ ವಿವರ ಕೊಡಬೇಕಾಗತ್ತೆ. ಸೊ ಆದ್ರೆ ನೀವು ಸಂಕ್ಷಿಪ್ತವಾಗಿ ಅರ್ಥ ಮಾಡ್ಕೊತಾ ಹೋಗಿ. ಇನ್ನು ಸಮಯ ಇರುವಾಗ ಕೂತ್ಕೊಂಡು ಸ್ವಲ್ಪ ಸೊ ನಾವು ಇನ್ನೂ ಹೆಚ್ಚು ಆಲೋಚನೆ ಮಾಡಿದ್ರೆ ಇನ್ನೂ ಅದ್ಭುತವಾದ ರೀತಿಯಲ್ಲಿ ಅರ್ಥ ಆಗ್ತಾ ಹೋಗ್ತದೆ. ಅದರ ಆಳವಾದ ಅರ್ಥ ಆಗ್ತದೆ ಪ್ರತಿಯೊಬ್ಬರಿಗೆ. ಆಮೇಲೆ ಬಾಬಾ ನಾಥ್ ಯೋಗಿ, ಅಂದ್ರೆ ಈ ಉತ್ತರ ಭಾರತದಲ್ಲಿ ನಾಥ್ ಯೋಗ ಸಂಪ್ರದಾಯ ಜಾಸ್ತಿ ಇದೆ. ಸೊ ಅವ್ರೇನ್ ಹೇಳ್ತಾರೆ ನೋಡ, ಶ್ವಾಸ ಅನ್ನೋದು ಆತ್ಮದ ಒಂದು ಸ್ವರ ಅಂತ ಹೇಳ್ತಾರೆ. ಆತ್ಮದ ಸ್ವರ ಅಂತ ಯಾವುದು? ಶ್ವಾಸ ಅನ್ನೋದು. ಅದನ್ನು ಕೇಳಿಸ್ಕೋಬೇಕು, ನಾವು ಜಾಗೃತಿಗೊಳಿಸ್ಕೋಬೇಕು ಅಂತ ಹೇಳ್ತಾರೆ ಆ ರೀತಿಯಲ್ಲಿ. ಆಮೇಲೆ ಶ್ರೀ ಕರುಣಾಮಯಿ ಅಮ್ಮ ಅಂತ ಒಬ್ರು ಇದ್ದಾರೆ. ಶ್ರೀ ಕರುಣಾಮಯಿ ಅಮ್ಮ ಅವ್ರು ಹೇಳ್ತಾರೆ ನೋಡಿ, ಶ್ವಾಸವನ್ನು ಪ್ರೀತಿಯಾಗಿ ಗಮನಿಸಿ, ಶ್ವಾಸ ಜೊತೆಗೆ ಜಪಿಸಿ, ಅವಾಗ ನಿಮ್ಮಲ್ಲಿ ದಿವ್ಯತ್ವ ವಿಕಸಿಸ್ತದೆ ಅಂತ ಹೇಳ್ತಾರೆ, ವಿಕಾಸ ಆಗತ್ತೆ ಅಂತ ಹೇಳ್ತಾರೆ. ಇದೊಂದು ಅದ್ಭುತವಾದ ರೀತಿಯಲ್ಲಿ ಹೇಳಿದ್ದಾರೆ. ಮತ್ತೆ ಗಣಪತಿ ಸಚ್ಚಿದಾನಂದ ಸ್ವಾಮೀಜಿ ಏನ್ ಹೇಳ್ತಾರೆ ನೋಡಿ, ಶ್ವಾಸ ಪವಿತ್ರವಾದ್ದು, ಅದು ಸರ್ವ ಪ್ರಪಂಚ ತರಂಗವನ್ನು ಕ್ಯಾರಿ ಮಾಡ್ತಾ ಇರ್ತದೆ ಅಂತ ಹೇಳಿದ್ದಾರೆ. ಶ್ವಾಸ ಪವಿತ್ರವಾದ ಅದು ಈ ಇಡೀ ಪ್ರಪಂಚ, ಸರ್ವ ಪ್ರಪಂಚ ತರಂಗಗಳು, ಎಲ್ಲರ ತರಂಗಗಳು ಈ ಶ್ವಾಸದಲ್ಲಿ ಅಡಗಿರ್ತದೆ ಅಂತ ಹೇಳ್ತಾರೆ. ನೆಕ್ಸ್ಟ್ ಬಾಬಾ ರಾಮ್ ಮೋಹನ್ ರಾಮ್, ಹಿಮಾಲಯ ಋಷಿ. ಸೊ ಇವ್ರು ಏನ್ ಹೇಳ್ತಾರೆ ಅಂದ್ರೆ, ನೀವು ಉಸಿರಾಟ ಒಳಗಡೆ ತಗೊಂಡವಾಗ ಶಾಂತಿಯನ್ನು ನಿಶ್ವಾಸ ಮಾಡಿ ಅಂತ ಹೇಳ್ತಾರೆ. ಮತ್ತೆ ಉಚ್ಛ್ವಾಸ ಮಾಡುವಾಗ ಅಹಂಕಾರವನ್ನು ಆಚೆ ಕಡೆ ಕಲಿಸಿ, ಅಂದ್ರೆ ಉಚ್ಛ್ವಾಸ ಮಾಡಿ. ನೋಡಿ, ಒಳಗಡೆ ತಗುವಂತ ಶ್ವಾಸ ಜೊತೆಗೆ ಶಾಂತಿಯನ್ನು ಒಳಗಡೆ ತಗೊಳ್ಳಿ. ನಮ್ಮಲ್ಲಿರುವಂತ ಅಹಂಕಾರವನ್ನು ಉಚ್ಛ್ವಾಸದಿಂದ ಆಚೆ ಕಡೆ ಹೋಗಲಾಡಿಸಿ ಅಂತ ಹೇಳ್ತಾರೆ. ಇದೇ ನಿಜವಾದ ಪ್ರಾಣಾಯಾಮ ಅಂತ ಹೇಳ್ತಾರೆ. ನೋಡಿ, ನಿಜವಾದ ಪ್ರಾಣಾಯಾಮ ಅರ್ಥ ಆಯ್ತಲ್ಲ ಈಗ? ಸೊ ಆ ರೀತಿಯಲ್ಲಿ ಮಾಡಿ. ನಾವು ನಿರಂತರವಾಗಿ ಪ್ರಾಣಾಯಾಮ ಮಾಡ್ತಾ ಇರ್ತೀವಲ್ಲ, ಅವಾಗ ಶಾಂತಿಯನ್ನು ಒಳಗಡೆ ತಗೊಂಡೋದು, ಅಹಂಕಾರವನ್ನು ಬಿಡೋದು, ಅಹಂಕಾರವನ್ನು ಆಚೆ ಕಡೆ ಹೊರಗಡೆ ಕಲಿಸೋದು, ಅದು ಇಂಪಾರ್ಟೆಂಟ್. ಆಮೇಲೆ ಸ್ವಾಮಿ ಅಭೇದಾನಂದ ಏನ್ ಹೇಳ್ತಾರೆ, ಶ್ವಾಸವನ್ನು ನಿಯಂತ್ರಣಕ್ಕೂ ತಂದುಕೊಟ್ಟಿದ ಮೇಲೆ ಮನಸ್ಸು ಅನ್ನೋದು ವಶವಾಗತ್ತೆ. ಅದಾದ್ಮೇಲೆ ಆತ್ಮ ಜಾಗೃತಿಗೊಳಿಸ್ಕೊಂತದೆ ಅಂತ ಹೇಳ್ತಾರೆ ಸ್ವಾಮಿ ಅಭೇದಾನಂದ.
ಆಮೇಲೆ ಬಾಬಾ ಶಿವಾನಂದ ಏನ್ ಹೇಳ್ತಾರೆ ನೋಡಿ, ಶ್ವಾಸ ಅನ್ನೋದು ಕೇವಲ ಗಾಳಿ ಅಲ್ಲ, ಅದು ನಮ್ಮಲ್ಲಿ ನಮ್ಮ ಒಳಗಡೆ ಇರುವಂತ ಅನಂತ ನಿಶಬ್ದ ಗಾನ ಅಂತ ಹೇಳ್ತಾರೆ. ನಾವೆಲ್ಲ ಏನ್ ಅನ್ಕೊಂತೀವಿ, ಶ್ವಾಸ ಅನ್ನೋದು ಕೇವಲ ಒಂದು ಗಾಳಿ ಮಾತ್ರವೇ ಅಂತ. ಅಲ್ಲ, ಶ್ವಾಸ ಅನ್ನೋದು ಗಾಳಿ ಒಂದೇ ಅಲ್ಲ, ಅದ್ರ ಜೊತೆಗೆ ಅದ್ರ ಒಳಗಡೆ ನಿಗೂಢವಾಗಿರುವಂತ ಒಂದು ಆಂತರಿಕವಾಗಿರುವಂತ ಒಂದು ಅದ್ಭುತವಾದ ಪವಾಡವಾದ ಪ್ರಾಣ ಶಕ್ತಿ ಇದೆ ಅದರಲ್ಲಿ. ಅದಕ್ಕೆ ಹೇಳ್ತಾರೆ, ಅದು ನಿಮ್ಮ ಒಳಗಡೆ ಇರುವಂತ ಅನಂತವಾದ ನಿಶಬ್ದ ಗಾನ ಅಂತ ಹೇಳ್ತಾರೆ. ಆಮೇಲೆ ಸ್ವಾಮಿ ಭಾಸ್ಕರಾನಂದ ಸರಸ್ವತಿ, ಇವ್ರ್ಯಾರು? ತ್ರೈಲಿಂಗ ಸ್ವಾಮಿ ಗುರು. ಓಕೆ, ಇವ್ರು ಹೇಳ್ತಾರೆ ನೋಡಿ, ಶ್ವಾಸ ನಿಶ್ಚಲವಾಗಿದ್ರೆ ಮನಸ್ಸು ನಿಶ್ಚಲವಾಗತ್ತೆ. ಅವಾಗ ನಿಮ್ಮ ನಿಶ್ಶಬ್ದವಾದ ರಹಿತವಾದಿರುವಂಥ ಆತ್ಮಧ್ವನಿ ನಿಮಗೆ ಕೇಳಿಸ್ಕೊಂತದೆ ಅಂತ ಹೇಳ್ತಾರೆ. ನೋಡಿದ್ರ, ಇವೆಲ್ಲ ಪ್ರತಿಯೊಂದು ಮಹಾನ್ ಭಾವ ಇಲ್ಲಿ ಹೇಳ್ತಾರಂಥದ್ದು ಶ್ವಾಸ ನಿಶ್ಚಲ ಅಂದ್ರೆ ಶ್ವಾಸನ ಗಮನಿಸಿ. ಶ್ವಾಸ ನಿಶ್ಚಲವಾದ್ರೆ ಮನಸ್ಸು ನಿಶ್ಚಲವಾಗತ್ತೆ, ಮನಸ್ಸು ನಿಶ್ಚಲವಾದ್ರೆ ನಿಮ್ಮ ಆತ್ಮ ಸಾಕ್ಷಾತ್ಕಾರ, ಇಲ್ಲಾಂದ್ರೆ ಆತ್ಮದ, ಈಗಾಗಲೇ ಹೇಳ್ತಾ ಇದ್ರೆ ನಿಶ್ಶಬ್ದ, ಒಂದು ನಿಶ್ಶಬ್ದವಾದ ಶಬ್ದರಹಿತವಾದ ಆತ್ಮಧ್ವನಿ ನಿಮ್ಗೆ ಕೇಳಿಸ್ತದೆ ಅಂತ ಹೇಳ್ತಾರೆ ನೋಡಿ. ಸೊ ಎಲ್ಲಾರು ಹೇಳೋದ್ರಲ್ಲಿ ಒಂದು ಒಂದು ರೀತಿಯಲ್ಲಿ ಇನ್ನೊಂದು ರೀತಿಯಲ್ಲಿ ನಾವು ಅರ್ಥ ಮಾಡ್ಕೊಂತ ಬಂದ್ರೆ ಆ ಅಂತರಾರ್ಥ ಅನ್ನೋದು ಒಂದೇ ರೀತಿಯಲ್ಲಿ ಇರುತ್ತೆ. ಆ ಅಂತರಾರ್ಥವನ್ನು ಅರ್ಥ ಮಾಡ್ಕೊಂತ ನಾವು ಪ್ರತಿಯೊಬ್ಬರ ಮಹಾನ್ ಭಾವರ ಈ ವಾಕ್ಯಗಳನ್ನು ಕೇಳ್ತಾ ಹೋಗೋಣ. ಆಮೇಲೆ ಅವಯ್ಯಾರ್ ಅಂದ್ರೆ ತಮಿಳ್ ಸಂತ ಕವಯಿತ್ರಿ ಇವರು, ಅವಯ್ಯಾರ್ ಅಂತ. ಶ್ವಾಸ ನಿಯಂತ್ರಣ ಮಾಡಿದ್ರೆ ಇಂದ್ರಿಯಗಳ ಮೇಲೆ ನಿಮಗೆ ಅಧಿಕಾರ ಲಭ್ಯವಾಗತ್ತೆ. ಇದೇ ಜ್ಞಾನ, ಇದೇ ನಿಜವಾದ ಜ್ಞಾನ ಅಂತ ಹೇಳ್ತಾರೆ ನೋಡಿ. ಗಮನಿಸಿ, ಶ್ವಾಸ ನಿಯಂತ್ರಣ ಮಾಡಿ ಇಂದ್ರಿಯಗಳ ಮೇಲೆ ನಿಮಗೆ ಅಧಿಕಾರ ಲಭ್ಯವಾಗತ್ತೆ, ಇದೇ ನಿಜವಾದ ಜ್ಞಾನ. ಇದು ಟ್ರೂ ನಾಲೆಡ್ಜ್ ಅಂತ ಹೇಳ್ತಾರೆ, ಟ್ರೂ ವಿಸ್ಡಮ್. ಆಮೇಲೆ ಗೋಪಾಲಕೃಷ್ಣ ಬಾಬಾ ಇವರು ಏನ್ ಹೇಳ್ತಾರೆ ನೋಡಿ, ಪ್ರೀತಿಯುತವಾಗಿ ಶ್ವಾಸ ತಗೊಳ್ಳಿ, ಪ್ರತಿಯೊಂದು ಶ್ವಾಸ ಒಂದು ಪ್ರಾರ್ಥನೆ ಆಗತ್ತೆ ಅಂತ ಹೇಳ್ತಾರೆ. ಅಂದ್ರೆ ನಮ್ಗೆಲ್ಲರಿಗೂ ಗೊತ್ತು, ಶ್ವಾಸ ಇರೋವರೆಗೆ ನಾವು ಶಿವ, ಶ್ವಾಸ ಬಿಟ್ಟು ಹೋಗಿದ್ರೆ ಶ್ವಾಸ ನಮ್ಮಿಂದ ಶಾಶ್ವತವಾಗಿ ದೂರ ಆದ್ರೆ ಅವಾಗ ನಾವು ಶವ ಆಗ್ತೀವಿ ಅಲ್ವಾ. ಅದಕ್ಕೋಸ್ಕರ ಪ್ರತಿಯೊಂದು ಶ್ವಾಸವನ್ನು ಪ್ರೀತಿಯುತವಾಗಿ ತಗೊಳ್ಳಿ, ಪ್ರೇಮಯುತವಾಗಿ ಶ್ವಾಸ ಮಾಡಿದ್ರೆ ಪ್ರತಿ ಶ್ವಾಸ ಒಂದು ಪ್ರಾರ್ಥನೆ ಆಗತ್ತೆ ಅಂತ ಹೇಳ್ತಾರೆ. ಆ ರೀತಿ ಮಹಾವೀರ್ ಜೈನ ತೀರ್ಥಂಕರ, ನಿಮ್ಗೆ ಗೊತ್ತಲ್ಲ ಮಹಾವೀರ್, ಅವ್ರೇನಂತ ನೋಡಿ, ಶ್ವಾಸ ಗಮನಿಸೋದು, ಶ್ವಾಸನ ಯಾರು ಗಮನಿಸ್ತಾರೋ ಅವರು ಯಾವುದೇ ಜೀವಿಗೆ ಹಾನಿ ಮಾಡಲ್ಲ ಅವರು ಅಂತ ಹೇಳ್ತಾರೆ. ಅದೇ ಯಾರ್ಯಾರು ಶ್ವಾಸವನ್ನು ಗಮನಿಸ್ತಾರೋ, ಈಗ ನೋಡಿ ಉದಾಹರಣೆಗೆ ನಾವೆಲ್ಲರೂ ಪಿರಮಿಡ್ ಮಾಸ್ಟರ್ಸ್ ಆಗಿ ಧ್ಯಾನಿಗಳಾಗಿ ಶ್ವಾಸ ಗಮನಿಸೋದೇ ನಮ್ಮ ಧ್ಯಾನ ಪ್ರಕ್ರಿಯೆ ಅಲ್ವಾ. ಸೊ ನಮ್ಮಂಥವ್ರೆಲ್ಲ ಏನಂತಂದ್ರೆ ಶ್ವಾಸನ ಗಮನಿಸ್ತೀವಲ್ಲ, ಶ್ವಾಸನ ಗಮನಿಸುವಾಗ ಆ ಶ್ವಾಸದಲ್ಲೇ ಜೀವರಿದ್ದಾರೆ, ಆ ಶ್ವಾಸದಲ್ಲೇ ಶಕ್ತಿ ಇದೆ ಅಂತ ನಾವು ಕಂಡುಹಿಡಿತೀವಿ. ಅದಕ್ಕೆ ಆ ಶ್ವಾಸ ತಗೊಳ್ಳೋಂಥ ಇನ್ನೊಂದು ಜೀವಿಯನ್ನು ನಾವು ಕೊಲೆ ಮಾಡಲ್ಲ, ಯಾವ ಜೀವಿಗೆ ಹಾನಿ ಮಾಡಲ್ಲ. ಅದು ಹೇಳ್ತಾ ಇದರಲ್ಲಿ ಶ್ವಾಸ ಗಮನಿಸುವಂತ ಪ್ರತಿಯೊಂದು ವ್ಯಕ್ತಿ ಯಾವ ಜೀವಿಗೆ ಹಾನಿ ಮಾಡಲ್ಲ, ಇನ್ನೊಂದು ಜೀವಿಗೆ ಹಾನಿ ಮಾಡೋದಿಲ್ಲ. ಯಾಕಂದ್ರೆ ಪ್ರತಿ ಶ್ವಾಸದಲ್ಲಿ ಆ ಜೀವವನ್ನು ಕಂಡಿಡ್ತಾನೆ. ಪ್ರಾಣ ಇದೆಯಂತ ಅವ್ರಿಗೆ ಗೊತ್ತಾಗತ್ತೆ, ಪ್ರಾಣ ಇದೆಯಂತ ಅವನು ವೀಕ್ಷಣೆ ಮಾಡ್ತಾ ಇರ್ತಾನೆ ಅಂತ ಹೇಳ್ತಾರೆ. ಅದೇ ರೀತಿಯಲ್ಲಿ ಗುರು ನಾನಕ್ ದೇವ್ ಅಂತ ಇನ್ನೊಬ್ಬರು ಮಹಾನ್ ಯೋಗಿ. ಸೊ ಪ್ರತಿ ಶ್ವಾಸದಲ್ಲಿ ಅವರ ಭಗವನ್ ನಾಮವನ್ನು ಸ್ಮರಿಸಿ, ಸೊ ಆ ರೀತಿಯಲ್ಲಿ ಮಾಡ್ಕೊಳ್ಳಿ. ಆದ್ರೆ ಆ ರೀತಿಯಲ್ಲಿ ಪ್ರತಿಯೊಂದು ಶ್ವಾಸದಲ್ಲಿ ಆ ಭಗವನ್ ನಾಮವನ್ನು ಸ್ಮರಿಸ್ಬೋದು ಅಂತ ಹೇಳ್ತಾರೆ. ಮತ್ತೆ ಅರುಣಾಚಲ್ ರಾಮದಾಸ್ ಏನ್ ಹೇಳ್ತಾರೆ ನೋಡಿ, ಅವ್ರೇನ್ ಹೇಳ್ತಾರೆ ಅಂದ್ರೆ ಒಂದು ಶ್ವಾಸ, ಒಂದು ಮೌನ ಶ್ವಾಸ ಅಂದ್ರೆ ನಿಶಬ್ದ ಶ್ವಾಸ ಅನ್ನೋದು 100 ಮಾತುಗಳಿಗೆಲ್ಲ ದೊಡ್ಡದು ಅಂತ ಹೇಳ್ತಾರೆ. 100 ಮಾತುಗಳು ಮಾತಾಡೋದಕ್ಕಿಂತ ಒಂದು ಮೌನ ಶ್ವಾಸ ತುಂಬಾ ಉಪಯುಕ್ತವಾಗಿರುತ್ತೆ, ತುಂಬಾ ಅತಿ ದೊಡ್ಡವಾದದ್ದು ಅಂತ ಹೇಳ್ತಾರೆ. ಸೊ ಅದರಲ್ಲಿ ಆ ಮೌನ ಶ್ವಾಸದಲ್ಲಿ ಭಗವಂತರನ್ನು ನಾವು ಕೇಳಿಸ್ಕೋಬಹುದು ಅಂತ ಹೇಳ್ತಾರೆ ನೋಡಿ. ಆ ಭಗವಂತರ ಶಬ್ದ ಆತ್ಮಧ್ವನಿ ಅಂತ ಹೇಳಿದ್ವಲ್ಲ, ಅದೆಲ್ಲ ಎಲ್ಲಿ ಕೇಳಿಸ್ತದೆ? ಆ ಮೌನ ಶ್ವಾಸದಲ್ಲಿ ಕೇಳ್ತದೆ. ಇನ್ನು 100 ಮಾತುಗಳು ಮಾತಾಡಿದ್ರು ಪ್ರಯೋಜನವಿಲ್ಲ ಅಂತ ಹೇಳ್ತಾರೆ ನೋಡಿ. ಆಮೇಲೆ
ಸ್ವಾಮಿ ಶ್ರೀ ತಪೋವನ್ ಮಹಾರಾಜ್ ಏನಂತ ಹೇಳ್ತಾರೆ ನೋಡಿ. ಶ್ವಾಸವನ್ನು ಪ್ರೀತಿಯುತವಾಗಿ ನೋಡಿ ಅಂತ ಹೇಳ್ತಾರೆ. ಸೊ ಇದು ಪರಮಾತ್ಮ ಜ್ಞಾನಕ್ಕೆ ಅದು ದ್ವಾರ ಅಂತ ಹೇಳ್ತಾರೆ. ಅಂದ್ರೆ ಯಾರ್ಯಾರು ಈ ಶ್ವಾಸವನ್ನು ಪ್ರೀತಿಯುತವಾಗಿ ಗಮನಿಸ್ತಾ ಇರ್ತಾರೋ ಅವರು ಪರಮಾತ್ಮನ ಜ್ಞಾನ ಇದೆಯಲ್ಲ ಅದಕ್ಕೂ ಸೇರ್ತಾರೆ ಅಂತಂದ್ರೆ ಪರಮಾತ್ಮನ ಜ್ಞಾನಕ್ಕೆ ಅದು ದ್ವಾರ. ಇಟ್ಸ್ ಅ ಡೋರ್ ಫಾರ್ ದಿ ಸ್ಪಿರಿಚುವಲ್ ವಿಸ್ಡಮ್ ಅಂತ ಹೇಳ್ಬೋದು, ಇಲ್ಲಾಂದ್ರೆ ಗಾಡ್ಲಿ ಡಿವೈನ್ ವಿಸ್ಡಮ್ ಅಂತ ಹೇಳ್ಬೋದು. ಯಾವುದು ಶ್ವಾಸ ಅನ್ನೋದು ಆ ರೀತಿಯಲ್ಲಿ ಹೇಳ್ತಾರೆ. ಮತ್ತೆ ಮಹರ್ಷಿ ಕಪಿಲ ಸಾಂಖ್ಯ ಋಷಿ ಅಂತ ಹೇಳ್ತಾರೆ ಅವ್ರೇನ್ ಹೇಳ್ತಾರೆ ನೋಡಿ. ಸೊ ಪ್ರಾಣ ಪ್ರಾಣದ ಪ್ರವಾಹ ಪ್ರಾಣದ ಪ್ರವಾಹ ಅಂದ್ರೆ ಶ್ವಾಸ ಪ್ರವಾಹ ಸರಿಯಾದ ರೀತಿಯಲ್ಲಿ ಇರುವಾಗ ಚಿತ್ತ ಅನ್ನೋದು ಪ್ರಶಾಂತವಾಗಿರುತ್ತೆ ಅಂತ ಹೇಳ್ತಾರೆ. ಚಿತ್ತ ಅಂದ್ರೆ ಈ ಮನಸ್ಸು ಅಂತ ಹೇಳ್ತೀವಲ್ಲ, ಮನಸ್ಸು ಒಂದು ಪ್ರಶಾಂತವಾಗಿರುತ್ತೆ ಅಂತ ಹೇಳ್ತಾರೆ ಆ ರೀತಿಯಲ್ಲಿ. ನೆಕ್ಸ್ಟ್ ಬಾಬು ಹನುಮಾನ್ ದಾಸ್ ಅವ್ರೇನ್ ಹೇಳ್ತಾರೆ ನೋಡಿ. ಸೊ ಶ್ವಾಸವನ್ನು ಒಂದು ಸೇವಾ ಆಗಿ ನಾವು ಪರಿವರ್ತನೆ ಮಾಡಿಕೊಂಡ್ರೆ ಅದು ಅವರೇ ನಿಜವಾದ ಸಾಧಕ ಅಂತ ಹೇಳ್ತಾರೆ. ಅಂದ್ರೆ ಈ ಶ್ವಾಸ ಅನ್ನೋದು ಏನಿದೆಯೋ ಅದು ಒಂದು ಸೇವಾ ಆಗಿ ಅಂದ್ರೆ ಸೊ ನಮಗೂ ನಾವು ಸೇವೆ ಮಾಡ್ಕೊಳ್ಳೋದಾಗ್ಲಿ ಇನ್ನೊಬ್ರಿಗೆ ಸೇವೆ ಮಾಡೋದಾಗ್ಲಿ ಈ ಶ್ವಾಸವನ್ನೇ ಪ್ರಧಾನವಾಗಿ ನಾವು ಗಮನಿಸ್ಕೊಂತ ಹೋದ್ರೆ ಸೊ ನಾವು ನಿಜವಾದ ಸಾಧಕ ಆಗ್ತೀವಿ ಖಂಡಿತ ಅಲ್ವಾ. ಅದೇ ರೀತಿಯಲ್ಲಿ ರಾಮಾನುಜಾಚಾರ್ಯ ಸ್ವಾಮಿ ರಾಮಾನುಜಾಚಾರ್ಯ ಏನ್ ಹೇಳ್ತಾರೆ ನೋಡಿ. ಸೊ ನಿಮ್ಮ ಶ್ವಾಸವನ್ನು ಮಾನಸಿಕವಾಗಿ ನಿಯಂತ್ರಣ ಮಾಡಕ್ ಸಾಧ್ಯವಾದರೆ ನಿಮಗೆ ಅನೇಕ ಸಿದ್ಧಿಗಳು ಲಭ್ಯವಾಗತ್ತೆ ಅಂತ ಹೇಳ್ತಾರೆ. ಶ್ವಾಸವನ್ನು ಮಾನಸಿಕವಾಗಿ ನಿಯಂತ್ರಣ ಮಾಡಕ್ಕಾಗಿದ್ರೆ ಯಾವಾಗ ಮಾಡ್ತೀವೋ ಅವಾಗ ನಿಮಗೆ ಅನೇಕ ಸಿದ್ಧಿಗಳು ಲಭ್ಯವಾಗತ್ತೆ ಅಂತ ಹೇಳಿದ್ದಾರೆ ಆ ರೀತಿಯಲ್ಲಿ. ಆಮೇಲೆ ಭಕ್ತಿ ವಿವೇದಾನಂದ ಸ್ವಾಮಿ ಅಂತ ಇನ್ನೊಬ್ರು ಇದ್ದಾರೆ. ಅವ್ರು ಏನ್ ಹೇಳ್ತಾರೆ ನೋಡಿ. ಶ್ವಾಸಕ್ಕೆ ಒಂದು ರೀತಿಯಲ್ಲಿ ಶಾಂತಿ ತಂಡ್ಕೋ ವಿಧಂಗ ನಾವು ಮಾಡಿದ್ರೆ ನಿಮ್ಗೆ ಸತ್ಯ ಮತ್ತೆ ಆನಂದವನ್ನು ಅನುಭವಿಸ್ಬೋದು. ಅಂದ್ರೆ ಶ್ವಾಸವನ್ನು ನಾವು ಗಮನಿಸ್ತೀವಿ, ನೆಮ್ಮದಿ ಮಾಡ್ಕೊಂತೀವಿ ಅಲ್ವಾ. ಆ ರೀತಿಯಲ್ಲಿ ಮಾಡ್ಕೊಂಡವಾಗ ಅದು ತಂದು ಕೊಟ್ಟಿದ್ರೆ ಅವಾಗ ನಮಗೆ ಸತ್ಯ ಲಭ್ಯವಾಗತ್ತೆ, ಆನಂದ ಲಭ್ಯವಾಗತ್ತೆ ಅಂತ ಹೇಳ್ತಾರೆ. ಮತ್ತೆ ಮಹಾಗಣಪತಿ ಸ್ವಾಮಿ ಅವ್ರು ಹೇಳ್ತಾರೆ ನೋಡಿ. ಶ್ವಾಸ ಅನ್ನೋದು ನಮ್ಮ ಅಂತರ್ಜಾಲದಲ್ಲಿ ಒಂದು ರೀತಿಯಲ್ಲಿ ಮನಸ್ಸನ್ನು ಕನೆಕ್ಟ್ ಆಗಿರ್ತದೆ. ನಮಗೆಲ್ಲ ಗೊತ್ತಿರೋ ವಿಷಯ, ಶ್ವಾಸ ನೇರವಾಗಿ ಮನಸ್ಸನ್ನು ಕನೆಕ್ಟ್ ಆಗಿರ್ತದೆ. ಸೊ ಈ ಪರಿಶುದ್ಧಿಗೋಸ್ಕರ ಆತ್ಮವನ್ನು ಪರಿಶುದ್ಧಿ ಮಾಡ್ಕೊಡೋಕ್ಕೋಸ್ಕರ ಇದರನ್ನು ಗಮನಿಸೋದು ತುಂಬಾ ಇಂಪಾರ್ಟೆಂಟ್ ಹೇಳ್ತಾರೆ. ಮನಸ್ಸನ್ನು ಅಂದ್ರೆ ಶ್ವಾಸನ್ನು ಗಮನಿಸೋದೇ ನಾವು ಮಾಡೋದು ಆನಾಪಾನಸತಿಯಲ್ಲಿ. ಅದೇ ಇವರು ಈ ರೀತಿಯಲ್ಲಿ ಹೇಳ್ತಾರೆ. ಶ್ವಾಸ ಅನ್ನೋದು ನಮ್ಮ ಅಂತರ್ಜಾಲದಲ್ಲಿ ಮನಸ್ಸನ್ನು ಕನೆಕ್ಟ್ ಆಗಿರ್ತದೆ. ಆತ್ಮ ಪರಿಶುದ್ಧಿ ಮಾಡ್ಕೋಬೇಕಂದ್ರೆ ಇದನ್ನು ಗಮನಿಸೋದು, ಶ್ವಾಸನ ಗಮನಿಸೋದು ತುಂಬಾ ಮುಖ್ಯವಾದದ್ದು ಅಂತ ಹೇಳ್ತಾರೆ ನೋಡಿ ಆ ರೀತಿಯಲ್ಲಿ. ಅದೇ ರೀತಿಯಲ್ಲಿ ವೇದಾದ್ರಿ ಮಹರ್ಷಿ ಏನ್ ಹೇಳ್ತಾರೆ ನೋಡಿ. ಈ ಶ್ವಾಸ ಅನ್ನೋದು ಜೀವಶಕ್ತಿಗೆ ಆಧಾರ. ಸೊ ಇದನ್ನು ಗಮನಿಸೋದೇ ಧ್ಯಾನ ಅನ್ನೋದಕ್ಕೂ ದ್ವಾರ. ಅಂದ್ರೆ ಧ್ಯಾನ ಅನ್ನೋದಕ್ಕೂ ದ್ವಾರ ಅಂದ್ರೆ ನಾವು ಮಾಡೋದು ಧ್ಯಾನದಲ್ಲಿ ಆ ಶ್ವಾಸ ಗಮನಿಸೋದೇ. ಸೊ ಶ್ವಾಸ ನಮ್ಗೆ ಜೀವವನ್ನು ಕೊಡತ್ತೆ. ಸೊ ಅದ್ರ ಗಮನಿಸಿದ್ರೆ ನಮ್ಗೆ ಜ್ಞಾನ ಲಭ್ಯವಾಗತ್ತೆ ಅಂತ ಹೇಳ್ತಾರೆ ನೋಡಿ. ಸೊ ಮನಸ್ಸು ಚಂಚಲವಾಗಿರುವಾಗ ಶ್ವಾಸ ತೀವ್ರವಾಗಿರತ್ತೆ. ಶ್ವಾಸ ನೆಮ್ಮದಿ ಆದ್ರೆ ಮನಸ್ಸು ಸಹ ನಿಚ್ಚಲವಾಗತ್ತೆ ಅಂತ ಹೇಳ್ತಾರೆ ವೇದಾದ್ರಿ ಮಹರ್ಷಿ ಅವರು. ಮತ್ತೆ ಮಾತಾಜಿ ನಿರ್ಮಲಾ ದೇವಿ ಅವರು ಏನ್ ಹೇಳ್ತಾರೆ ನೋಡೋಣ. ಸೊ ಶ್ವಾಸವನ್ನು ಗಮನಿಸಿದಿಂದ ಮನಸ್ಸು ನಿಚ್ಚಲವಾಗತ್ತೆ, ಆತ್ಮ ಜೊತೆಗೆ ಅನುಸಂಧಾನ ಆಗತ್ತೆ ಅಂತ ಹೇಳ್ತಾರೆ ಈ ರೀತಿಯಲ್ಲಿ. ಆಮೇಲೆ ಪಟ್ಟಾಭಿ ಜೋಯಿಸ್, ಸೊ ಇವ್ರು ಹೇಳ್ತಾರೆ ನೋಡಿ. ಶ್ವಾಸ ಕ್ರಮಬದ್ಧವಾಗಿ ಮಾಡಿಕೊಂಡಿದ್ರೆ ಮನಸ್ಸು ಸ್ಥಿರವಾಗಿರತ್ತೆ. ಸೊ ಯೋಗ ಸಾಧನ ಎಲ್ಲಾನು ಶ್ವಾಸದ ಮೇಲೆ ಆಧಾರ ಆಗಿದೆ ಅಂತ ಹೇಳ್ತಾರೆ. ಆಮೇಲೆ ಯೋಗಿ ಭಜನ್ ಅಂತವ್ರು ಏನ್ ಹೇಳ್ತಾರೆ ನೋಡಿ. ಶ್ವಾಸ ನಮ್ಮ ಪ್ರಾಣಶಕ್ತಿಯನ್ನು ಹೆಚ್ಚು ಮಾಡತ್ತೆ. ಸೊ ನೀವು ಯಾವ ರೀತಿಯಲ್ಲಿ ಶ್ವಾಸ ಮಾಡ್ತೀರೋ ಆ ರೀತಿಯಲ್ಲಿ ಜೀವನ ಮಾಡ್ತೀರಾ ಅಂತ ಹೇಳ್ತಾರೆ ನೋಡಿ. ಶ್ವಾಸಕ್ಕೆ ಎಷ್ಟು ಪ್ರಾಮುಖ್ಯತೆ ಇದೆ ಅಂತ ಅನೇಕ ವಿಧಗಳಲ್ಲಿ ಅನೇಕ ಮಾಸ್ಟರ್ಸ್ ಇಂದ ನಾವು ತಿಳ್ಕೊತಾ ಇದ್ದೀವಿ. ಮತ್ತೆ TKV ದೇಶಿಕಾಚಾರ್ ಅಂತ ಅವರು ಏನ್ ಹೇಳ್ತಾರೆ ನೋಡಿ. ಈ ಶ್ವಾಸವನ್ನು ಗಮನಿಸೋದು ಅನ್ನೋದು
ಮತ್ತೆ ನಮ್ಮ ಜೀವನ ಮತ್ತೆ ಆಂತರ್ಗಿಕ ಸ್ಥಿತಿ ಮಧ್ಯೆ ಇರುವಂತ ಒಂದು ಸೇತು ಅಂತ ಹೇಳ್ತಾರೆ. ಶ್ವಾಸ ಬದಲಾವಣೆ ಆದ್ರೆ ಜೀವನ ಬದಲಾವಣೆ ಆಗತ್ತೆ ಅಂತ ಹೇಳ್ತಾರೆ ಅವರು. ಶ್ವಾಸ ಬದಲಾವಣೆ ಆದ್ರೆ ಜೀವನ ಬದಲಾವಣೆ ಆಗತ್ತೆ. ನೆಕ್ಸ್ಟ್ ಯೋಗಿ ರಾಮಚರಕ ಅಂತವ್ರು ಏನ್ ಹೇಳ್ತಾರೆ ನೋಡಿ. ಶ್ವಾಸ ಅಂದ್ರೆ ಜೀವನ. ಶ್ವಾಸ ಯಾವಾಗಲೂ ಗಮನಿಸ್ತಾ ಇದ್ರೆ ಅವಾಗ ನೀವು ನಿಮ್ಮ ಶಕ್ತಿಯನ್ನು ಅರ್ಥ ಮಾಡ್ಕೊಳ್ಳೋಕೆ ಸಾಧ್ಯವಾಗುತ್ತೆ ಅಂತ ಹೇಳ್ತಾರೆ. ಶ್ವಾಸ ಅನ್ನೋದು ಜೀವನ. ಶ್ವಾಸವನ್ನು ಯಾವಾಗಲೂ ಗಮನಿಸ್ತಾ ಇದ್ರೆ ಆವಾಗ ನಿಮ್ಮ ಶಕ್ತಿಯನ್ನು ನೀವು ಅರ್ಥ ಮಾಡ್ಕೊಂತೀರಾ ಅಂತ ಹೇಳ್ತಾರೆ. ನೆಕ್ಸ್ಟ್ ತಿರುಮಲೈ ಕೃಷ್ಣಮಾಚಾರ್ಯ ಅಂತವರು. ಸೊ ಪ್ರತಿಯೊಂದು ಶ್ವಾಸ ನಮ್ಮಲ್ಲಿ ಒಂದು ಹೊಸ ಆತ್ಮ ಜ್ಞಾನವನ್ನು ತಂದುಕೊಡ್ತದೆ. ಶ್ವಾಸ ಪರಿಪೂರ್ಣ ಯೋಗಕ್ಕೆ ಒಂದು ದ್ವಾರ ಅಂತ ಹೇಳ್ತಾರೆ ನೋಡಿ. ಪ್ರತಿಯೊಂದು ಶ್ವಾಸ ನಮ್ಮಲ್ಲಿ ಒಂದು ಹೊಸ ಆತ್ಮ ವಿಜ್ಞಾನವನ್ನು ತಂದುಕೊಡ್ತದೆ. ಈ ಶ್ವಾಸ ಪರಿಪೂರ್ಣ ಯೋಗಕ್ಕೆ ದ್ವಾರ ಅಂತ ಹೇಳ್ತಾರೆ. ಕೊನೆಯದಾಗಿ ಇವತ್ತಿನ ಈ ಸೆಷನ್ ಅಲ್ಲಿ ಕೊನೆ ಮಹಾನ್ ಯೋಗಿ ಥಿಚ್ ನಾಥ್ ಹಾನ್ ಅಂತ ಒಂದು ಯೋಗಿ. ಇವರೇನಂತ ನೋಡಿ. ನಿಮ್ಮ ಶ್ವಾಸವನ್ನು ಗಮನಿಸಿ, ಅದು ಪ್ರಸ್ತುತದಲ್ಲಿ ಸ್ಥಿರಪಡಿಸ್ತದೆ ನಿಮ್ಮನ್ನು. ಪ್ರತಿ ಶ್ವಾಸ ನಿಮ್ಮಲ್ಲಿ ಜೀವಿತ ಅದ್ಭುತವಾದ ಅನುಭವವನ್ನು ನಿಮಗೆ ತಂದುಕೊಡ್ತದೆ ಅಂತ ಹೇಳ್ತಾರೆ. ಪ್ರತಿ ಶ್ವಾಸ ಜೊತೆಗೆ ನಿಮ್ಮ ಜೀವನ ಅದ್ಭುತವಾದ ಅನುಭವಗಳನ್ನು ನೀವು ಅನುಭವಿಸ್ಬೋದು. ಪ್ರತಿ ಶ್ವಾಸನ ಗಮನಿಸ್ತಾ ಇದ್ರೆ, ಆ ಶ್ವಾಸವನ್ನು ಗಮನಿಸ್ತಾ ಇದ್ರೆ ಸಾಕು. ಸೊ ಆ ರೀತಿಯಲ್ಲಿ ಹೇಳ್ತಾರೆ. ಸೊ ಇವತ್ತಿನ ಈ ತರಗತಿಯಲ್ಲಿ ಇಷ್ಟು ಮಹಾನ್ ವ್ಯಕ್ತಿಗಳ ಅವರ ಜ್ಞಾನವನ್ನು ಶ್ವಾಸದ ಬಗ್ಗೆ ನಾವು ತಿಳ್ಕೊಳ್ಳೋಕೆ ಪ್ರಯತ್ನ ಮಾಡ್ತೀವಿ ಸ್ನೇಹಿತರೆ.